ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತಂದು ಬೆಳಗಿನ ಶುಭೋದಯ ಎಲ್ಲರಿಗೂ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡುವ ಮೂಲಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಷ್ಟು ದಿನ ಯಾಕೆ 2 ದಿನ ನಾನು ಲಾಗ್ ಮಾಡಿಲ್ಲ ಅಂದರೆ ಒಂದೇ ಕಾರಣ ಏನಂದರೆ ನನ್ನ ಫೋನು ಸ್ಟೋರೇಜ್ ಇಲ್ಲ. ಮತ್ತು ಇನ್ನೊಂದು ಆವಿಂದು ವಿಡಿಯೋ ಎಡಿಟ್ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ. ಅದಕ್ಕೋಸ್ಕರ ಅದು ಭಾಳ ಲಾಂಗ್ ಅಂದರೆ ಸತತ 4-5 ಗಂಟೆ ಆಯಿತು. ಅದು ಊಟ ಮಾಡೋ ಹೊತ್ತಿಗೆ ಅಂದರೆ ಅದು ಒಂದು ಕಪ್ಪೆ ಏನು ಇಟ್ಕೊಂಡಿತ್ತು ಅದನ್ನು ತಿನ್ನೋ ಹೊತ್ತಿಗೆ. ಸೊ ಅದಕ್ಕೆ ನಾನು ಲಾಗ್ ಮಾಡೋಕ್ಕಾಗಿರಲಿಲ್ಲ, ಸ್ಟೋರೇಜ್ ಜಾಸ್ತಿ ಆಯ್ತಲ್ಲ, ಇನ್ನೇನಂತಂದು ಎಡಿಟು ಅವೆಲ್ಲ ಜಾಸ್ತಿ ಆಯಿತು. ಅದಕ್ಕೋಸ್ಕರ ಇನ್ನೇನಿಲ್ಲ, ಇನ್ಮೇಲೆ ಆ ಥರ ಏನೂ ಆಗ್ದಂಗೆ ನೋಡ್ಕೊತೀನಿ. ದಯಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಇಷ್ಟೊತ್ತು ತಕ್ಕನ ಅಲ್ಲಿಂದ ಬಂದು ಅಲ್ಲೆಲ್ಲ ಜಾಲಿಕಾಯಿ ತಿನ್ನಿಸ್ಕೊಂಡು ಇಲ್ಲೂ ಜಾಲಿಕಾಯಿ ತಿನ್ನಿಸಿದ್ವಿ. ಫಸ್ಟ್ ಆ ಕೂಳೆಕ್ಕೆ ಹೋಗಿ ಬಂದ್ವಿ, ಗೌಡ್ರು ಗೋಧಿ ಕೂಳೆಕ್ಕೆ ಒಂದು ಜಾಲಿಕಾಯಿಗೆ ಬಂದು ಜಾಲಿಕಾಯಿ ತಿನ್ನಿಸ್ಕೊಂಡು ಇಲ್ಲಿ ಬಿಟ್ಟಿದ್ವಿ. ಎಲ್ಲ ಮಲ್ಕೊಂಡಿದ್ದಾವೆ. ಇವಾಗ ನೀರಿಗೆ ಹೊಡಿತೀವಿ ನಾನು ಸ್ವಲ್ಪ ಹೊತ್ತು ಬಿಟ್ಟು. ಹೆಂಗೆ ಎಲ್ಲ ಬಂದು ನೆಳ್ಳಾಗ ನಿಂತ್ಕೊಂಬಿಟ್ಟದೆ, ಹೊಟ್ಟೆ ತುಂಬೈತೆ. ಸೊ ಅದಕ್ಕೆ ಹೊಟ್ಟೆ ತುಂಬೈತೆ ಅಂದರೆ ಫುಲ್ ಏನಲ್ಲ, ಹಸಿವಿಗೆ ತುಂಬೈತೆ ಅಷ್ಟೇ. ನಿಂತ್ಕೊಂಡದಾವೆಲ್ಲ ನಮ್ಮ ಕುರಿಗಳು ಎಲ್ಲ ಮೇಕೆ ಬಂದು. ಅದಕ್ಕೆ ನಾನು ಸುಮ್ಮನೆ ಅದೇ, ನಮ್ಮ ಅಪ್ಪಾಜಿ ಅಲ್ಲಿ ಬರ್ತಾರೆ. ಈ ಸರಿ ಇನ್ನೂ ಯಾರವು ಕುರಿ ಎದ್ದು ಬಂದಿರಲಿಲ್ಲ, ಅದಕ್ಕೆ ನಾವೇ ಫಸ್ಟ್ ಬಿಟ್ವಲ್ಲ, ಅದಕ್ಕೆ ಜಾಲಿಕಾಯಿ ಸಿಕ್ಕಿಲ್ಲ ಅಂದರೆ ಜಾಲಿಕಾಯಿ ಸಿಕ್ತಿಲ್ಲ. ಬಾ ಬಾ ಬಾ. ಅವರಮ್ಮ ನೋಡಿ ಹೆಂಗರ್ಸ್ತಾಳೆ, ಮರ ಐತಿ. ತಾಯಿ ಪ್ರೀತಿ ಅಂದರೆ ಇದೇ ಇರಬೇಕು, ಮಕ್ಕಳನ್ನ ಬಿಟ್ಟಿರಲ್ಲ. ಸ್ನೇಹಿತರ ಅಜ್ಜಂಬಿ ಗಿಡದಿಂದ ಎಲ್ಲ ಬಂದು ಇಲ್ಲಿ ಒಂದು ರೌಂಡ್ ಹಾಕ್ಸಿದ್ವಿ. ಹಿಂಗೆ ಬಂದ್ವಿ, ಇವಾಗ ಹಿಂಗೆ ಹೊಡಿತೀವಿ, ನೀರಿಗೆ ಇನ್ನೇನು ಹೊಡಿತೀವಿ. ಇವಾಗ ಹಳ್ದ ಹತ್ರ ಆ ಬೈಪಾಸ್ ಏನು ಕಾಡ್ತೈತೆ ಆ ಕಡೆಗೆ ಒಂದು ಸ್ವಲ್ಪ ಹೋಗಿ ಹೊಡಿತೀವಿ ನೀರಿಗೆ. ಸ್ನೇಹಿತರೆ, ನಾನು ಬರೋಷ್ಟೊತ್ತಿಗೆ ನಮ್ಮ ಅಣ್ಣ ಸೇರಿಕೊಂಡು ಇದನ್ನೆಲ್ಲ ಹಸ್ನು ಮಾಡಿದ್ದ. ನೋಡಿ ಎಷ್ಟು ನೀಟಾಗಿ ಹಸ್ನು ಮಾಡಿದ್ದಾನೆ, ಎಲ್ಲ ಅಚ್ಚುಕಟ್ಟಾಗಿ ಕುಂಟೆದ್ರಾಗೇ ಹಸ್ನು ಮಾಡಿದ್ದಾನೆ. ಕೂರ್ಗೆ ಇದಿನ್ನೇನು ಇಲ್ಲಲ್ಲ, ಗ್ವಾರೆ ಇನ್ನೇನು ಇರಲಿಲ್ಲ, ಅದಕ್ಕೆ ಕುಂಟೆದ್ರಾಗೆ ಹತ್ಲಾಗಿತ್ಲಾಗೆಲ್ಲ ಹಸ್ನು ನಿಲ್ಸೈತೆ. ಸ್ನೇಹಿತರೆ, ಇನ್ನೇನು ಈ ಕುಂಟೆನ ಬಿಟ್ಟು ಇವಾಗ ಇಂಜಿನ್ನು ಮತ್ತು ಬೈಕು, ನನ್ನ ಸೈಕಲ್ನ ತೊಳಿಬೇಕು. ಹಾಗಾಗಿ ನಾನು ಬಿಡಕತ್ತೀವಿ ಬೇಕು. ಸ್ನೇಹಿತರೆ, ಇನ್ನೇನು ಹಳ್ಳಿತ್ತಲ್ಲ ಮಣ್ಣು, ಅಲ್ಲೇ ತಂದು ಇಂಜಿನ್ನ ನಿಲ್ಸಿದ್ವಿ. ಈಗ ಪೈಪು ನಮ್ಮ ಪಕ್ಕದ ಮನೆಯವ್ರದ್ದೆಲ್ಲ ಎಳ್ಕೊಂಬಿಟ್ಟಿದ್ವಿ. ಅಲ್ಲಿಗೆ ನನ್ನ ತಮ್ಮ ಇದನ್ನು ತಂದಿದ್ದ ಅಂಗಡಿಗೆ, ಅದನ್ನೇ ಇಸ್ಕೊಂಡು ಪ್ರೆಜರ್ ಆಗಿ ಇರುತ್ತೆ ಅಂತಂದು ಇಸ್ಕೊಂಡಿದ್ವಿ. ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ನೀಟಾಗಿ ಒಂಥರ ವಾಟರ್ ಸರ್ವಿಸ್ ಆದಂಗೆ ಆಗುತ್ತೆ. ನೋಡೋಣ, ಟ್ರೈ ಮಾಡ್ತೀವಿ, ಏನಾಗುತ್ತೋ ಗೊತ್ತಿಲ್ಲ. ಇವಾಗ ತೊಳಿತೀವಿ. 2 ಶಾಂಪ್ ತಂದಿದ್ದೀನಿ ಅಷ್ಟೇ. ಇಲ್ಲಿಗೆ ಎಲ್ಲ ಬಿಟ್ಕೊಂಡು ನೀಟಾಗಿ ವಾಟರ್ ಸರ್ವಿಸ್ ಆಗುತ್ತೆ ಅನ್ಸುತ್ತೆ, ನೋಡೋಣ. ಅದು ಫುಲ್ ಅಷ್ಟೇ, ಅಷ್ಟೇ ಸಿಂಪಲ್. ನಮ್ಗೆ ಯಾವ ಬೇಕಾ ಅವಕ್ಕೆ ತಿರ್ಕೊಂಡು ಅವು ಅಷ್ಟೇ. ನಮ್ಮ ಡಾರ್ಲಿಂಗ್ ಸ್ನಾನ ಜಳಕ ಮಾಡ್ತಾಳೆ. ಇಲ್ಲೆಲ್ಲ ಬೀಳುತ್ತೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂದ್ರೆ ನೀಟಾಗಿ ಹೋಗುತ್ತೆ ಎಲ್ಲ ಕಿತ್ಕೊಂಡ್ಬರ್ತೈತಿ ಎಲ್ಲಂದ್ರಲ್ಲೇ.
ಸ್ನೇಹಿತರೆ ಇನ್ನೇನು ಶಾಂಪನ್ನ ಕಲಿಸ್ಕೊಳ್ತಾ ಇದೀವಿ ಎಲ್ಲ ಕಲಿಕ್ಕಿ ಇವಾಗ ಉಗ್ಗಿ ಇನ್ನೊಂದ್ಸರಿ ಬಿಟ್ಬಿಡೋದೆ. ಇನ್ನೇನು ಶಾಂಪಿನ ನೀರಿಗೆ ಎಲ್ಲ ಹೋಗುತ್ತೆ ಕೊಳೆ. ಯಾವ ವಾಟರ್ ಸರ್ವಿಸ್ ತಗೊಂಡು ಏನು ಮಾಡ್ತೀರ ಇದ್ರ ಮುಂದೆ ಹಂಗೆ ಕ್ಲೀನ್ ಆಗೈತೆ. ಬೇಕಾದ್ರೆ ಲಾಸ್ಟಿಗೆ ಎಲ್ಲ ತೋರಿಸ್ತೀನಿ ನೀಟಾಗಿ, ನಿಮಗೆ ಗೊತ್ತಾಗುತ್ತೆ. ಹೋ ಕಿತ್ತೆ ಬಿಟ್ಟು ಸ್ನೇಹಿತರೆ ಇನ್ನೇನು ಎಲ್ಲ ಮುಗೀತು. ಇನ್ನೊಂದು ಬೈಕು ಮತ್ತು ಸೈಕಲ್ ಐತೆ, ಅವೆರಡು ತೊಳೆದ್ರೆ ಮುಗೀತು. ನೋಡಿ ಹೆಂಗೆ ಕಾಣ್ತೈತೆ ನ್ಯೂ ಲುಕ್. ನಮ್ಮ ಡಾರ್ಲಿಂಗ್ ಸಖತ್ತಾಗಿ ಕಾಣ್ತೈತೆ. ವಾಟರ್ ಸರ್ವಿಸ್ಸೇ ಮಾಡಿದ್ದಾಗೈತೆ, ಅಷ್ಟು ಚೆನ್ನಾಗಿ ಹೆಂಗೆ ಕಾಣ್ತೈತೆ ನೋಡಿ. ಒಂಚೂರು ಗಬ್ಬಿಲ್ಲ, ಆ ಥರ ಹೋಗೈತೆ. ಎಲ್ಲೋ ಫುಲ್ ಭಾಳ ಇದ್ದಿದ್ದ ಹತ್ರ ಮಾತ್ರ ಇಲ್ಲಿ ನೋಡಿ ಇದೈತೆ ಅಷ್ಟೇ. ಇಂಥದ್ದೆಲ್ಲ ಫುಲ್ ಗಟ್ಟಿಯಾಗಿರೋದು ಅದು. ಇನ್ನು ಇದ್ದಿದ್ದ ಹತ್ರ ಎಲ್ಲ ಸ್ವಚ್ಛವಾಗಿ ಹೋಗ್ಬಿಟ್ಟೈತೆ ನೋಡಿ. ಇಷ್ಟು ನೀಟಾಗಿ ಹೋಗೈತೆ. ಯಾವ ವಾಟರ್ ಸರ್ವಿಸ್ಸು ತಾಣದೇ ಬೇಕಾಗಲ್ಲ, ಅಷ್ಟು ಚೆನ್ನಾಗಿ ವಾಟರ್ ಸರ್ವಿಸ್ ಆಗೈತೆ. ಸುಮ್ಮನೆ ಅದಕ್ಕೆ 500 ರೂಪಾಯಿ ನಾವು ಇಕ್ಕೋದು ದಂಡ. ಸುಮ್ಮನೆ ಶಾಂಪಾಕಿ ಈ ಥರ ಮಾಡಿಬಿಟ್ರೆ ಎಲ್ಲ ನೀಟಾಗಿ ಹೋಗುತ್ತೆ. ಜಿಡ್ಡು ಗಿಡ್ಡು ಎಲ್ಲಿದ್ದು ಕಿತ್ಕೊಂಡು ಹೋಗುತ್ತೆ. ಏನೋ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ ಅಷ್ಟೇ ಜಾಸ್ತಿ. ನೋಡಿ ಇಲ್ಲಿ ಎಷ್ಟೊಂದು ಇತ್ತಂದರೆ ಗಬ್ಬು, ಈ ಮಧ್ಯದಲ್ಲಿ ಭಾಳ ಇತ್ತು, ಎಲ್ಲ ಹೋಗ್ಬಿಟ್ಟೈತೆ. ಅಲ್ಲೇ ಒಂದು ಸ್ವಲ್ಪ ಎಲ್ಲ ಅದ್ರತೆ ನೋಡಿ, ಎಲ್ಲ ಪೀಸ್ ಎಲ್ಲ ಉದುರು ಬಿಟ್ಟೈತೆ. ಏನೇನೋ ಇದ್ವೋ ಅದೆಲ್ಲ ಗಲೀಜು. ಇಷ್ಟೇ ಮುಗೀತು ನಮ್ಮದು. ನಮ್ಮ ಬೈಕು ಸೈಕಲ್ ತೊಳೆದ್ಬಿಟ್ರೆ ಮುಗೀತು. ಸ್ನೇಹಿತರೆ ಇನ್ನೇನು ನಮ್ಮಣ್ಣ ಬೈಕ್ ತಂದು ನಿಲ್ಸೈತೆ, ಸೈಕಲು ತರ್ತೈತೆ ನೋಡಿ. ಜೊತೆಗೆ ನಮ್ಮ ಚುಕ್ಕನೂ ಬರ್ತದೆ, ಕಾಲು ಮುಕ್ಕ. ನಮ್ಮ ಡಾರ್ಲಿಂಗ್ ಅದು, ನನ್ನ ಜೀವ. ಯಾಕಂದರೆ ಎಷ್ಟು ದೊಡ್ಡ ಅಮೌಂಟ್ ಉಳಿಸೈತ ಗೊತ್ತಿಲ್ಲ. ಅದು ಬೈಕಂಡ್ರು ಆ ಸಾಧಕ್ಕೆ ಹೋಗಿಲ್ಲ ಫಿಲಮ್ ಐತಲ್ಲ, ಆ ಥರ ಬೈಕೇಬೋದು. ಏನರಲ್ಲೇ ಏನು ಮಾಡ್ತೀರಾ ಅಂತಂದು. ಸ್ನೇಹಿತರೆ ಏನು ಇಂಜಿನ್ ತೊಳೆದಿದ್ವ ಅಲ್ಲಿಂದ ತಂದು ಇಲ್ಲಿಗೆ ಬಿಟ್ಟೈತೆ ಅಣ್ಣ. ತಿರ್ಗಾ ಬೈಕು ಅದ್ರ ಜಾಗಕ್ಕೆ ಅದನ್ನು ಬಿಟ್ಟೈತೆ. ತಿರ್ಗಾ ಸೈಕಲ್ಲು ಊರಕ್ಕೆ ಹೋಗ್ಬೇಕಂತಂದು ತಗೊಂಡೋಗೈತೆ. ಯಾಕಂದರೆ ನಾಳೆಗೆ ಅಮಾವಾಸ್ಯೆ ಐತೆ, ಪೂಜೆ ಮಾಡಬೇಕು. ಹಾಗಾಗಿ ಇನ್ನೇನಂತಂದು ಎಲ್ಲಕ್ಕೂ ಸ್ನಾನ ಮಾಡಿಸಿದ್ವಿ. ನಾಳೆ ಪೂಜೆ ಇರೋ ಕಾರಣ ಈಗ ನಾಳೆಗೆ ತೊಳೆಯೋಕ್ಕಾಗಲ್ಲ. ಬೆಳಗ್ಗೆ ಟೈಮ್ ನಮಗೆ ಬೇರೆ ಬೇರೆ ಕೆಲಸ. ಇನ್ನೊಂದು ಏನಂದರೆ ನಮ್ಮ ಅಣ್ಣ ಡ್ಯೂಟಿಗೆ ಜಾಯ್ನ್ ಆಗ್ತಾನೆ, ಕುರಿ ಡ್ಯೂಟಿಗೆ. ನಮ್ಮ ಅಪ್ಪ ಇಲ್ಲಿ ಲೀವ್ ಕೊಡ್ತಾನೆ. ಹಾಗಾಗಿ ಸೊ ಬೇಡ ಅಂತಂದು ಇವತ್ತೇ ಫ್ರೀ ಇದ್ವಲ್ಲ ತೊಳೆದ್ವಿ, ನಾನು ಅಣ್ಣ ಸೇರಿಕೊಂಡು. ಒಂದು ಸ್ವಲ್ಪ ನಾನೇನು ಜಾಸ್ತಿ ಹೆಲ್ಪ್ ಮಾಡಲಿಲ್ಲ, ಸ್ವಲ್ಪ ಲೈಟಾಗಿ ಮಾಡಿದ್ರೆ ನಮ್ಮ ಅಣ್ಣನೇ ನೀಟಾಗಿ ತೊಳಿತು. ಸ್ನೇಹಿತರೆ ನಿನ್ನೆ ತರಿಸಿದ್ನಲ್ಲ ಅದು ತಿರ್ಗಾ ಇದು ಆಲ್ರೆಡಿ ತರಿಸಿ ಇಟ್ಕೊಂಡಿದ್ದ. ಇದು ಕೋಕೋಫೀಟ್ ಅಲ್ಲೇನಪ್ಪ, ಕೋಕೋಫೀಟು. ಇದು ಮಣ್ಣಿನ ಥರ ಮಿಶ್ರಿತ, ಅದ್ರಾಗೆ ಏನೇನೋ ಇರುತ್ತೆ. ತೆಂಗಿನ ನಾರಿಂದು ಕೋಕೋಫೀಟ್ ನೋಡಿ ಹೆಂಗೈತೆ. ಇಂಗ್ಲೀಷ್ನಲ್ಲಿ ಕೋಕೋಫೀಟಿ ಅಂತಾರೆ, ಕನ್ನಡದಲ್ಲಿ ತೆಂಗಿನ ನಾರು ಅಂತಾರೆ. ಅದನ್ನೇ ಚೆನ್ನಾಗಿ ಕೊಳ್ಸಿರ್ತಾರೆ ನೋಡಿ. ನೀರು ಹೋಯ್ದ ತಕ್ಷಣ ಎಷ್ಟು ಚೆನ್ನಾಗಿ ಎಲ್ಲ ಇಟ್ಕೊಳತ್ತೆ. ಇದನ್ನು ಹಿಂಗೆಲ್ಲ ಎಲ್ಲ ಇದು ಮಾಡಿ, ಇದು ಮೀಶೋದ್ರಾಗೆ ಬುಕ್ ಮಾಡಿದ್ದ, ಬಂದಿತ್ತು. ಅಲ್ಲೇ ಬಂದು ಭಾಳ ದಿನ ಆಗಿತ್ತು. ನಿನ್ನೆ ಇದನ್ನು ರೂಟ್ ಬಾಲ್ಸ್ ತರಿಸಿದ್ನಲ್ಲ, ಅದಕ್ಕೆ ನೋಡೋಣ ಅಂತಂದು ಗಿಡಕ್ಕೆ ಇದು ಮಾಡ್ತಾ ಇದೀವಿ. ಇವಾಗ ಎಲ್ಲ ರೆಡಿ ಮಾಡ್ಕೊತದಾನ, ಅದಕ್ಕೆ ಹೆಂಗೆ ಬೇಕಾ ಹಂಗಂಗೆ. ಈ ಥರ ಎಲ್ಲ ಮೆತ್ತಗೆ ಕಲಿಸ್ಕೋಬೇಕು ನೀಟಾಗಿ, ಮೃದುವಾಗಿರ್ಬೇಕು. ಅದು ಎಷ್ಟೊತ್ತಿದ್ರು ಗಟ್ಟಿ ಆಗಬಾರ್ದು. ಅದಕ್ಕೆ ಬೇಕಾದಂಥ ಅಸ್ತ್ರಗಳೆಲ್ಲ ತಗೊಂಡ್ಬಿಟ್ಟದನ. ಒಂದು ಸಣ್ಣದು ಚಾಕೋ, ಇದು ಅದೇನೋ ಗ್ರಾಫ್ಟಿಂಗ್ ಕಟರ್. ಇದು ಇದೆಲ್ಲ ಮೀಶೋದ್ರಾಗೆ ಬುಕ್ ಮಾಡಿರೋದು. ಎಲ್ಲ ಮುಂಚೆಲೆ ಎಲ್ಲ ಇದು ಮಾಡಿದ್ದಾನೆ. ಇದಿಲ್ಲೇ ಇಲ್ಲ. ಇವಾಗ ಹೋಗಿ ಗಿಡನ ಕಟ್ ಮಾಡಿ. ನಮ್ಮ ಅಲ್ಲಜ್ಜಿದ್ದು ಸುಮ್ಮನಿರಲ್ಲ ಫ್ರೆಂಡ್ಸ್. ನಮ್ಮ ಅಜ್ಜರೇ ಇಷ್ಟ ಅನಿಸುತ್ತೆ ಮೋಸ್ಟ್ಲಿ. ಇದ್ದ ನಿಮಗೆ ಹುಲ್ಲಾಕ್ರಿ, ಅದಕ್ಕೆ ಹುಲ್ಲಾಕ್ರಿ ಅಂತ ಅಂತಿರ್ತಾರೆ. ಗಿಡನ ಕಟ್ ಮಾಡ್ತಾ ಇದ್ದಾನೆ. ಎಲ್ಲ ಸಣ್ಣ ಸಣ್ಣ ಫಸ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ಅದೇ ಹಾಗಾಗಿ
ಮೇಗಳ್ದು ಪೊರೆ ಏನೈತೋ ಅದನ್ನು ತೆಗಿತದಾನೆ ಲೇಯರ್. ಇದಕ್ಕೆ ಬೇಕಾದಂಥ ವಸ್ತುಗಳು ಮಾತ್ರ ಕರೆಕ್ಟಾಗಿ ಇದ್ದರೆ ಮಾತ್ರ ಬರೋಕ್ಕೆ ಸಾಧ್ಯ, ಇಲ್ಲಾಂದರೆ ಎಲ್ಲ ಎಡವಟ್ಟಾಗ್ಬಿಡುತ್ತೆ. ನಾವೇನೋ ಮಾಡೋಕ್ಕೋಗಿ ಏನೋ ಆತನಂಗೆ ಆಗುತ್ತೆ. ಆ ಥರ ಮೇಗುಳ್ದು ಏನೈತೆ ಅದನ್ನು ಸ್ವಲ್ಪ ನೀಟಾಗಿ ಎರ್ಕೋಬೇಕು. ಆ ಥರ ಮಾತ್ರ ಇವಾಗ ಅದೇನಾಯ್ತು ಕೋಕೋಫಿಟ್ಟು ಮತ್ತು ರೂಟ್ ಬಾಲ್ಸಿಂದು ರೆಡಿ ಮಾಡ್ಕೊಂಡು ತಗೊಂಬರ್ಬೇಕು. ಹೆಚ್ಚು ಕಡಿಮೆ 1 ವರ್ಷ ಅಂತೂ ಬೇಕು, ಇಲ್ಲ 2 ವರ್ಷ ಅಂತೂ ಬೇಕು. ಅಲ್ಲಿವರೆಗೂ ನಮ್ಮ ಕಾಯ ಸ್ಥಿತಿ ಇಲ್ವಲ್ಲ. ಹಾಗಾಗಿ ಈ ತರ ಮಾಡಿದ್ರೆ ಒಂದ್ 20 ದಿನ 30 ದಿನದ ಗಿಡ ಆಗುತ್ತೆ. ಏನು 4 ತಿಂಗಳು 5 ತಿಂಗಳಂತೂ ಕಾಯಲೇಬೇಕು. ಅದೇನು ಹಚ್ತಿರೋದು ಅಲೋವೆರಾ. ಇಲ್ಲಿ ಜೆಲ್ ಯಾವುದೇ ಬ್ಯಾಕ್ಟೀರಿಯಾಗಳು ಬಂದು ಇದು ಮಾಡಬಾರ್ದಂತ, ಅಂದ್ರೆ ಕೊಳೆತಿನಿಗಳು ಕೊಳ್ತೋಗ್ಬಾರ್ದು ಕೊನೆ ಅಂತ. ನೋಡೋಣ ಇದೇನ್ ಸಕ್ಸಸ್ ಆಗುತ್ತಾ ಇನ್ನ ಫೇಲ್ಯೂರ್ ಆಗುತ್ತಾ ಅಂತಂದು ಇದರಲ್ಲೇ ಅದನ್ನ ಇಟ್ಕೊಂಡು ನೀಟಾಗಿ ಅಲ್ಲಿಗೆ ಇವಾಗ ಇದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದಾನೆ. ಒಂಚೂರು ಗಾಳಿ ಆಡ್ದಂಗೆ ನೀಟಲ್ಲಿ. ಇದು 2 ಇಂಚ್ ಐತಲ್ಲ, 2 ಇಂಚು ಕೋಕೋಫೀಟು ಅಲ್ಲ, ಇದು ರೂಟ್ ಬಾಲ್ಸು. ಸಾರಿ, ಇವಾಗ ನೋಡಿ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. ಫುಲ್ ಟೈಟಾಗಿ ಇದು ಮಾಡಬೇಕು. ಹಂಗಾದ್ರೆ 21 ದಿನ ಬೇಡ, 30 ದಿನದೊಳಗಂತೂ ಬೇರ್ಕಾಲು ಇದಾಗ್ತವೆ. ಆವಾಗ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ನೋಡೋಣ ಇದೇನು ಸಕ್ಸಸ್ ಆಗುತ್ತೆ ಇಲ್ಲ ಫೇಲ್ಯೂರ್ ಆಗುತ್ತೆ ನೋಡೋಣ. ಯಶಸ್ವಿ ಆದರೆ ನಮಗೆ ಖುಷಿ ಆಗುತ್ತೆ. ಏನಾನ ಸೋತಾಯಿದ್ವಿ ಅಂದರೆ ಇನ್ನೊಂದ್ಸರಿ ಟ್ರೈ ಮಾಡೋದು ಅಷ್ಟೇ, ಪರವಾಗಿಲ್ಲ. ಇವಾಗೇನು ಎಫೆಕ್ಟ್ ಆಗೈತೆ ಅಂತಂದು ಎಲ್ಲ ಯೋಚನೆ ಮಾಡಿ ಏನೇನೆಲ್ಲ ಹಾಕಿದ್ವಿ ಅಂತಂದು ಯೋಚನೆ ಮಾಡಿ ಇನ್ನೊಂದ್ಸರಿ ಟ್ರೈ ಮಾಡ್ತೀವಿ, ಬಿಡಲ್ಲ. ಸೊ ನಾವು ಸೋತಾಯಿದ್ವಿ ಅಂತ ಸೋತ್ಕೊಂಡು ಕುತ್ಕೊಂಡಿದ್ವಿ ಅಂತಂದು ಕೂರಬಾರ್ದು. ಇನ್ನೊಂದು ಸರಿ ಪ್ರಯತ್ನ ಮಾಡಿದರೆ ಏನಾದರೂ ಒಂದು ತಪ್ಪುಗಳು ಸರಿ ಹೋಗ್ತವೆ. ಹಾಗಾಗಿ ಇವತ್ತಿನ ವಾತಾವರಣ ಹೀಗಿದೆ ನೋಡಿ. ಅಷ್ಟೊತ್ತೇನು ಮೋಡ ಕವಿದಿಲ್ಲ, ಸಿಂಪಲ್ಲಾಗೈತೆ. ಅಂದರೆ ಮಧ್ಯಾಹ್ನ ಟೈಮು ಜಾಸ್ತಿ ಬಿಸಿಲಿತ್ತು ಫ್ರೆಂಡ್ಸ್. ಇವತ್ತು ಕುರಿಯೋಕೆ ಹೋಗಿದ್ದು ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು. ಇದೇನಪ್ಪ ಗ್ರಾಚಾರ ಅಂತ